ಸಾಕಷ್ಟು ನನ್ನ ವಿಡಿಯೋಸ್ ಅಲ್ಲಿ ನಾನು ಯಾವಾಗ್ಲೂ ಎದೆ ಹಾಲನ್ನೇ ಎಂಫಸಿಸ್ ಮಾಡ್ತೀನಿ ಓವರ್ ದ ಪೌಡರ್ ಮಿಲ್ಕ್. ಏನಕ್ಕೆ ಅಂತ ಈ ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಮೊದಲನೇದಾಗಿ ಪೌಡರ್ ಮಿಲ್ಕ್ ಅಲ್ಲಿ ಎಷ್ಟೇ ತಾಯಿ ಎದೆ ಹಾಲಲ್ಲಿ ಇರುವ ಕಾಂಪೋನೆಂಟ್ಸ್ ನ ಅವ್ರು ಹಾಕಿದ್ರು ಸಹ ಎದೆ ಹಾಲಲ್ಲಿ ಯಾವ ಪ್ರಮಾಣದಲ್ಲಿ ಅದಿರುತ್ತೋ ಎಕ್ಸಾಕ್ಟ್ ಆಗಿ ಅವರು ಪೌಡರ್ ಮಿಲ್ಕ್ ಅಲ್ಲಿ ಅದನ್ನ ಪ್ರೊಡ್ಯೂಸ್ ಮಾಡೋದಕ್ಕೆ ಆಗಲ್ಲ. ಸಾಕಷ್ಟು ಸಲ ಏನ್ ಅಬ್ಸರ್ವ್ ಮಾಡಿದೀವಿ ಸ್ಟಡೀಸ್ ನಲ್ಲಿ ಅಂತ ಹೇಳಿದ್ರೆ, ತಾಯಿಯ ಎದೆ ಹಾಲ್ ಮೇಲಿರುವಂತಹ ಬ್ಯಾಕ್ಟೀರಿಯಾಸ್ ಆಗಿರ್ಬೋದು ಮತ್ತು ಎದೆ ಹಾಲ್ ಒಳಗಡೆ ಇರುವಂತಹ ಬ್ಯಾಕ್ಟೀರಿಯಾಸ್, ಈ ಬ್ಯಾಕ್ಟೀರಿಯಾ ಮಗುವಿನ ಇಮ್ಯುನಿಟಿಗೆ ಬಹಳಷ್ಟು ಹೆಲ್ಪ್ ಮಾಡೋ ತರ ಇರುವ ಗುಡ್ ಬ್ಯಾಕ್ಟೀರಿಯಾಸ್. ಬಟ್ ಪೌಡರ್ ಹಾಲ್ ಕುಡಿದಿರೋ ಮಕ್ಕಳಲ್ಲಿ ಸ್ಟಡಿ ಮಾಡಿದಾಗ ಅವರಲ್ಲಿರೋ ಬ್ಯಾಕ್ಟೀರಿಯಾ ಡಿಫರೆಂಟ್ ಆಗಿದ್ವು. ಸೊ ಅವು ಡಿಸೀಸ್ ಪ್ರೊಡ್ಯೂಸಿಂಗ್ ಬ್ಯಾಕ್ಟೀರಿಯಾಸ್ ಅಂತ ಹೇಳ್ತೀವಿ ನಾವು. ಇದೆಲ್ಲದರಿಂದನೂ ಇನ್ಫೆಕ್ಷನ್ ರೇಟ್ ಹೈ ಆಗೋ ಚಾನ್ಸಸ್ ಇರುತ್ತೆ. ಎರಡನೇದು ಬಂದ್ಬಿಟ್ಟು ಎಕನಾಮಿಕಲ್ ಅಂತ ಅಂತೀವಿ. ಇವಾಗ ಎದೆ ಹಾಲ್ ಅಂದ್ರೆ ಸ್ಪಾಂಟೇನಿಯಸ್ಲಿ ಪ್ರೊಡ್ಯೂಸ್ ಆಗುತ್ತೆ, ಹಾಗೆ ನೀವು ಯಾವಾಗಾದ್ರೂ ಮಗುಗೆ ಅದನ್ನ ಕುಡಿಸಬಹುದಾಗುತ್ತೆ. ಬಟ್ ಪೌಡರ್ ಹಾಲು ಆ ರೀತಿ ಇರೋದಿಲ್ಲ. ಎವ್ರಿ 10 ಡೇಸ್ಗೆ ನೀವು ಇದನ್ನ ಪರ್ಚೇಸ್ ಮಾಡ್ತಾನೆ ಇರ್ತೀರಾ ಅಂಡ್ ನಿಮಗೆ ಗೊತ್ತಿಲ್ಲದೇನೆ ಎಕ್ಸ್ಪೆಂಡಿಚರ್ ತುಂಬಾನೇ ಹೈ ಆಗೋಗಿರುತ್ತೆ. ಕಾಸ್ಟ್ ಬಹಳ ಇರೋದ್ರಿಂದ ಕೆಲವೊಂದು ಪೇರೆಂಟ್ಸ್ ಏನ್ ಮಾಡ್ತಾರೆ ಅಂದ್ರೆ 30 ml ಗೆ 1 ಸ್ಕೂಪ್ ಹಾಕೋ ಬದಲು 60 ml ನೀರಿಗೆ 1 ಸ್ಕೂಪ್ ಹಾಕ್ಬಿಡ್ತಾರೆ. ಆ ನ್ಯೂಟ್ರಿಷನಲ್ ವ್ಯಾಲ್ಯೂ ಆಫ್ ಮಿಲ್ಕ್ ಏನಿರುತ್ತೆ ಅದು 50% ಗೆ ಕಡಿಮೆ ಆಗ್ಬಿಡುತ್ತೆ. ಅದರಿಂದಾಗಿ ಮಕ್ಕಳಿನ ಬೆಳವಣಿಗೆಗೆ ಹಾಗೂ ವೇಟ್ ಗೇನಿಗೆ ಸಾಕಷ್ಟು ತೊಂದರೆಗಳನ್ನು ನಾವು ನೋಡ್ತಾ ಇದ್ದೀವಿ. ಇನ್ನೊಬ್ರು ಏನ್ ಮಾಡ್ತಾರೆ ಅಂದ್ರೆ ಎಕ್ಸೆಸಿವ್ ಆಗಿ ಇನ್ನೂ ಸ್ಟ್ರೆಂತ್ ಬರ್ಲಿ ಮಗುಗೆ ಅಂತ ಅಂದ್ಬಿಟ್ಟು 1 ಸ್ಕೂಪ್ ಬದಲು 2 ಸ್ಕೂಪ್ ಹಾಕ್ತಾರೆ 30 ml ನೀರಲ್ಲಿ. ಅಷ್ಟು ಗಟ್ಟಿ ಹಾಲನ್ನ, ಪೌಡರ್ ಹಾಲನ್ನ ನಾವು ಮಕ್ಕಳಿಗೆ ಕೊಟ್ರೆ ಕಾನ್ಸ್ಟಿಪೇಷನ್ ಅನ್ನೋ ಸಮಸ್ಯೆಗಳು ನಾವು ಅರ್ಲಿಯಸ್ಟ್ ಏಜ್ ಅಲ್ಲಿ ನೋಡ್ತಾ ಇದೀವಿ ಚಿಕ್ಕ ಮಕ್ಕಳಲ್ಲಿ. ಸೊ ಇದೆಲ್ಲಾ ತೊಂದರೆಗಳು ಬೇಡ ಅಂತ ಹೇಳಿದ್ರೆ ಕಸ್ಟಮೈಸ್ಡ್ ಮಿಲ್ಕ್, ತಾಯಿಯ ಎದೆ ಹಾಲು, ತನ್ನ ಮಗುವಿಗೆ ಅಂತಾನೆ ಆಗಿರುವಂತಹ ಎದೆ ಹಾಲನ್ನ ಕೊಡೋದು ಉತ್ತಮ.